ಹಲೋ ಗೈಸ್, ವೆಲ್ಕಮ್ ಟು ಡೇ 2 ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಬೇಗ ಇದ್ದು ಇನ್ನು ಅಮ್ಮ ಮಲಗಿದ್ರು. ಸೈಲೆಂಟಾಗಿ ಎದ್ದೋಗಿ ಹಾಲು ಮತ್ತು ಬ್ರೆಡ್ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದೆ. ಅಂಗಡಿಗೆ ಹೋಗಿ ಬಂದ ತಕ್ಷಣ ಟೀ ಮಾಡಿಕೊಂಡು ಟೀ ಬ್ರೆಡ್ ತಿಂದು ಇವತ್ತೇನಕ್ಕೋ ತಿಂಡಿ ತಿನ್ನಬೇಕು ಅಂತ ಅನಿಸಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟಾದ ತಕ್ಷಣ ಊಟ ಹಸ್ವಾಗ್ತಿತ್ತು ಅಂತ ಪಂಜಾಬಿ ತಡ್ಕ ತಂದಿದ್ದೆ, ಅದನ್ನು ತಿಂದೆ. ಹಾಗೆ ಸ್ನಾನ ಮಾಡ್ಕೊಂಡು ಬಂದು ಈಗ ಕಳಿಸ್ತಿದ್ದೀನಿ ಅಂತ ಒಂದು ಪೋಸ್ ಕೊಟ್ಟೆ. ಆಮೇಲೆ ಇದು ಉಗುರು ಕಟ್ ಮಾಡ್ಕೊಳೋದಕ್ಕೆ ಹೋಗಿ ಉಗುರು ಕಟ್ ಮಾಡ್ಕೊಂಡು ರಕ್ತ ಬರ್ತಿತ್ತು ಕೈಯಲ್ಲಿ. ಅದಕ್ಕೆ ಹಂಗೆ ತೋರಿಸ್ದೆ. ನಮ್ಮಮ್ಮ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿ ಏನು ಮಾಡ್ತಿದ್ರೆ ಅಂತ ನೋಡೋದಕ್ಕೆ ಅಂತ ಬಂದೆ. ಉದ್ದಿನ ಕಡ್ಡಿ ಹಚ್ತಿದ್ರು. ಅಲ್ಲಿ ಸಿಗ್ಲಿಲ್ಲ ಅಂದ್ರೂ ಕುರ್ಚಿ ಹಾಕ್ಕೊಂಡು ಸಾಹಸ ಮಾಡಿ ಉದ್ದಿನ ಕಡ್ಡಿ ಹಚ್ತಿದ್ದಾರೆ. ನಮ್ಮಮ್ಮ ಸೊಪ್ಪು ಸಾರು ಮಾಡೋದಕ್ಕೆ ಅದೇ ಬೇಳೆ ಸೊಪ್ಪು ಹಾಕಿ ಎಲ್ಲ ರೆಡಿ ಮಾಡಿದ್ರು. ನಾನು ಬಂದು ಅದನ್ನ ಮಸ್ತು ಒಗ್ಗರಣೆ ಹಾಕಿದೆ. ಹಾಕಿದಾದ್ಮೇಲೆ ರೈಸ್ ಮಾಡಿ ಅನ್ನ ಬೇಳೆ ಸಾರು ಜೊತೆಗೆ ಏನಾದರೂ ನಂಚಿಕೆ ಇರಲೇಬೇಕಲ್ವ, ಅದಕ್ಕೆ ಮಾವಿನ ಹಣ್ಣು ಎಸ್ದೆ. ಮುಖದ ಮೇಲೆ ಎಷ್ಟು ಪಿಂಪಲ್ಸ್ ಆದರೂ ಮಾವಿನ ಮಾತ್ರ ತಿನ್ನೋದು ಬಿಡಲ್ಲ. ಎಲ್ಲರಿಗೂ ಮಾವಿನ ಹಣ್ಣು ಫೇವ್ರೇಟು, ನಮಗೂ ಅಷ್ಟೇ. ಊಟ ಮಾಡಿದಾದ್ಮೇಲೆ ಅಮ್ಮನ ಫೋನಲ್ಲಿ ಫಿಲಮ್ ನೋಡಿದೆ. ಫಿಲಮ್ ನೋಡಾದ್ಮೇಲೆ ಸ್ವಲ್ಪ ಮಲಗಿ ಎದ್ದು ಆದಮೇಲೆ ಸಂಜೆ ಏನಾದರೂ ತಿನ್ನಲೇಬೇಕಲ್ಲ ಸ್ನ್ಯಾಕ್ಸಿಗೆ, ಅದಕ್ಕೆ ಟೀ ಮತ್ತು ಮೆಣಸಿನ್ಕಾಯಿ ಮಾಡಿದೆ. ಮೆಣಸಿನ್ಕಾಯಿ ಮಾತ್ರ ತುಂಬ ಖಾರ ಇತ್ತು, ಅದಕ್ಕೆ ಹಿಂಗೆ ಅಂತ ಗಾಳಿ ಹೊಡ್ಕೊತಿದ್ದೆ. ಮತ್ತು ನಾನು ಮೊನ್ನೆ ಯಾವುದೋ ಡ್ರೆಸ್ ಹೊಡ್ಕೊಕ್ಕೆ ಹೋಗಿ ಎಲ್ಲ ಬಟ್ಟೆ ಬೀಳಿಸ್ಬಿಟ್ಟಿದ್ದೆ. ಬೇರೆಲ್ಲ ತುಂಬ ಗಲೀಜು ಮಾಡಿಬಿಟ್ಟಿದ್ದೆ. ಅದಕ್ಕೆ ಎಲ್ಲ ಬಟ್ಟೆನೂ ಮರ್ಚ್ಕೊಳ್ತಾ ಕೂತಿದ್ದೆ. ನೋಡಿರಿ, ಎಷ್ಟೇ ಬಟ್ಟೆ ಇದ್ರೂ ಬಟ್ಟೆ ಇಲ್ಲ ಅಂತಲೇ ಅನ್ಸೋದು ಹುಡುಗಿಯರಿಗೆ. ನಾನು ನಮಗಷ್ಟೇ ಎಷ್ಟು ಬಟ್ಟೆ ತಾಂತಿದ್ದೆ, ಮತ್ತೆ ಬಟ್ಟೆ ಇಲ್ಲ ಅಂತ ಅಂತಿದ್ದೆ.